ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಲಾ ರಾಶಿಯವರೇ, ಒಳ್ಳೆಯ ಅವಕಾಶ, ದೊಡ್ಡ ಲಾಭ. ಜುಲೈ 20ರಿಂದ ತುಲಾ ರಾಶಿಯವರೇ, ಸೂರ್ಯ ಇಂದು ಕರ್ಕ ರಾಶಿಯಲ್ಲಿ ಇರುತ್ತಾನೆ, ಚಂದ್ರ ಸಿಂಹ ರಾಶಿಯಲ್ಲಿರುತ್ತಾನೆ, ಮಂಗಳ ವೃಷಭ ರಾಶಿಯಲ್ಲಿ ಇರುತ್ತಾನೆ, ಬುಧ ಇಂದು ಮಿಥುನ ರಾಶಿಯಲ್ಲಿರುತ್ತಾನೆ, ಗುರು ಕರ್ಕ ರಾಶಿಯಲ್ಲಿರುತ್ತಾನೆ, ಶುಕ್ರ ಸಿಂಹ ರಾಶಿಯಲ್ಲಿರುತ್ತಾನೆ, ಶನಿ ಇಂದು ಮೀನ ರಾಶಿಯಲ್ಲಿರುತ್ತಾನೆ, ರಾಹು ಕುಂಭದಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡುತ್ತಾರೆ. ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯ, ಯಾವುದೇ ಮಂಗಳ ಕಾರ್ಯ ಮಾಡಬೇಡಿ, ಅದೇ ಒಳ್ಳೆಯದು. ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯ ಮಾಡುವುದರಿಂದ, ಮಂಗಳ ಕಾರ್ಯ ಮಾಡುವುದರಿಂದ ಅಥವಾ ವಿಶೇಷ ಕಾರ್ಯ ಮಾಡುವುದರಿಂದ ನಿಮಗೆ ಒಳ್ಳೆಯದಾಗುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ತುಲಾ ರಾಶಿಯವರೇ, ಇಂದಿನ ದಿನ ನಿಮಗೆ ಲಾಭದಾಯಕವಾಗಿರುತ್ತದೆ. ಬಲವನ್ನು ಅನುಭವಿಸುವಿರಿ, ಹೊಸ ಅವಕಾಶಗಳು ಸಿಗುತ್ತವೆ, ಮಾನಸಿಕ ಸ್ಥಿತಿ ಒಳ್ಳೆಯದಾಗಿರುತ್ತದೆ. ಕೆಲವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೀರಿ, ಆದರೆ ಶ್ರಮ ಪಡಲೇಬೇಕು. ಶ್ರಮದ ಫಲವು ನಿಮಗೆ ಅನುಕೂಲವಾಗುತ್ತದೆ. ಇಂದು ನಿಮ್ಮ ಗುರಿ ಸಾಧಿಸಲು ನಿಮ್ಮ ಗಮನವನ್ನು ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಿ ಮತ್ತು ಶ್ರಮ ಪಡುತ್ತಲೇ ಇರಿ. ಪದೇ ಪದೇ ನಿಮ್ಮ ವ್ಯವಹಾರವನ್ನು ಬದಲಾಯಿಸಬೇಡಿ, ಪದೇ ಪದೇ ನಿಮ್ಮ ಆಲೋಚನೆಯನ್ನು ಬದಲಾಯಿಸಬೇಡಿ. ಖಂಡಿತ ಆಗುತ್ತದೆ ಮತ್ತು ಹೊಸ ಒಪ್ಪಂದಗಳು ಸಿಗಬಹುದು. ಇದರಿಂದ ಆದಾಯ ಹೆಚ್ಚಾಗುತ್ತದೆ ಮತ್ತು ಕೆಲಸದ ಕ್ಷೇತ್ರದಲ್ಲಿ ಪ್ರತಿಷ್ಠೆಯು ಬಲವಾಗುತ್ತದೆ. ವ್ಯಾಪಾರ ಉದ್ಯಮದಲ್ಲಿ ಒಳ್ಳೆಯ ಲಾಭವಾಗುತ್ತದೆ. ವ್ಯಾಪಾರ ಚಟುವಟಿಕೆಗಳಲ್ಲಿ ಇಂದು ಸಕ್ರಿಯವಾಗುತ್ತೀರಿ. ಬಿಸಿನೆಸ್ ಮಾಡುವವರಿಗೂ ಕೂಡ ಒಳ್ಳೆಯ ದಿನವಾಗಿರುತ್ತದೆ. ಕೋಪದ ಮೇಲೆ ಇಂದು ನಿಯಂತ್ರಣ ಇಟ್ಟುಕೊಳ್ಳಬೇಡಿ. ಸಣ್ಣ ಪುಟ್ಟ ವಿಧಾನಗಳನ್ನು ತಪ್ಪಿಸಬೇಕು. ಇಂದಿನ ದಿನ ಮುಖ್ಯವಾಗಿದೆ. ಇಂದು ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತನ್ನಿ, ಖಂಡಿತ ಲಾಭ ಸಿಗುತ್ತದೆ. ನೌಕರಿಯಲ್ಲಿಯೂ ಬಡ್ತಿ ಯೋಗಗಳಿವೆ. ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷ ಪಡುತ್ತಾರೆ. ಹೊಸ ನೌಕರಿ ಆಫರ್ಗಳು ಸಿಗುತ್ತವೆ. ಸಂಬಳ ಹೆಚ್ಚಾಗುವ ಸೂಚನೆ ಸಿಗುತ್ತವೆ. ಜನರ ಬಗ್ಗೆ ಕಾಳಜಿ ಮಾಡಬೇಡಿ. ನಿಮ್ಮ ಮನಸ್ಸಿನ ಕೆಲಸಗಳ ಮೇಲೆ ಗಮನ ಕೇಂದ್ರೀಕರಿಸಿ. ಇಂದು ದಿನಚರಿ ಒಳ್ಳೆಯದಾಗಿರುತ್ತದೆ, ವ್ಯವಸ್ಥಿತವಾಗಿರುತ್ತದೆ. ನೋವುಗಳಿಂದ ನೆಮ್ಮದಿ ಸಿಗುತ್ತದೆ. ಧರ್ಮ ಕಾರ್ಯಗಳ ವಿಷಯದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ, ನಂಬಿಕೆ ಹೆಚ್ಚಾಗುತ್ತದೆ. ಇಂದು ಖರ್ಚಿನ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳಬೇಕು. ಹೊಸ ವಾಹನ, ಹೊಸ ಮನೆ ಖರೀದಿಸುವ ಕನಸು ನನಸಾಗುತ್ತದೆ. ನೋವುಗಳಿಂದ ನೆಮ್ಮದಿ ಸಿಗುತ್ತದೆ. ಸಮಸ್ಯೆಗಳು ಖಂಡಿತ ಬರುತ್ತವೆ, ಆದರೆ ಸಮಸ್ಯೆಗಳನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಬಗೆಹರಿಸುತ್ತಾ ಹೋಗುತ್ತಿದ್ದೀರಿ. ನಿರ್ಲಕ್ಷ್ಯ ಮಾಡಬೇಡಿ. ಯಾವುದಾದರೂ ವಿಶೇಷ ವಿಷಯದ ಬಗ್ಗೆ ನಿಮ್ಮ ಯೋಚನೆ ನಡೆಯುತ್ತಿದ್ದರೆ ಇಂದು ಯಶಸ್ಸು ಸಿಗಬಹುದು. ಇಂದು ಖಂಡಿತ ನಿಮಗೆ ನಿಮ್ಮ ಪ್ರತಿಭೆ ತೋರಿಸಲು ಅವಕಾಶಗಳು ಸಿಗುತ್ತವೆ. ಅಸಾಧ್ಯವಾದ ಕೆಲಸ ಸಾಧ್ಯವಾಗುವುದರಿಂದ ಮನಸ್ಸು ಸಂತೋಷವಾಗಿರುತ್ತದೆ. ಆದಾಯದ ಒಳ್ಳೆಯ ಮೂಲಗಳು ನಿಮಗೆ ಸಿಗುತ್ತವೆ. ನೀವು ಹುಡುಕುತ್ತಿರುವ ಅವಕಾಶಗಳು ಸುಲಭವಾಗಿ ನಿಮಗೆ ಸಿಗುತ್ತದೆ. ಮನೆ ಕುಟುಂಬದಲ್ಲಿಯೂ ಇಂದು ಒಳ್ಳೆಯ ವಾತಾವರಣವಿರುತ್ತದೆ. ಮನೆ ಕುಟುಂಬದ ಎಲ್ಲ ಸದಸ್ಯರು ನಿಮ್ಮನ್ನು ಗೌರವಿಸುತ್ತಾರೆ. ಮನೆಯ ಎಲ್ಲ ಸದಸ್ಯರ ನಡುವೆ ಹೊಂದಾಣಿಕೆ ಇರುತ್ತದೆ. ಪತಿ ಪತ್ನಿಯ ಸಂಬಂಧ ಬಲವಾಗಿರುತ್ತದೆ. ಜೀವನ ಸಂಗಾತಿ ಪ್ರತಿ ಕ್ಷೇತ್ರದಲ್ಲಿಯೂ ಸಹಕಾರ ನೀಡುತ್ತಾರೆ. ಪ್ರೇಮ ಸಂಬಂಧಗಳಲ್ಲಿ ಯಶಸ್ಸು ಸಿಗುತ್ತದೆ. ಲವ್ ಲೈಫ್ ಒಳ್ಳೆಯದಾಗಿರುತ್ತದೆ. ನಿಮ್ಮ ಪ್ರಯತ್ನಗಳಿಂದ ಸಾಮಾಜಿಕ ಗೌರವ ಸಿಗುತ್ತದೆ ಮತ್ತು ಜನರು ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ. ಯಾರ ಮದುವೆ ಆಗುತ್ತಿಲ್ಲವೋ ಅವರಿಗೆ ಮದುವೆ ಪ್ರಸ್ತಾಪನೆಗಳು ಇಂದು ಬರಬಹುದು. ಆಸ್ತಿ ಸಂಬಂಧಿತ ಯಾವುದಾದರೂ ವಿವಾದ ನಡೆಯುತ್ತಿದ್ದರೆ ತೀರ್ಪು ನಿಮ್ಮ ಪರವಾಗಿರುತ್ತದೆ. ಕೋರ್ಟು ಕಾನೂನು ವಿಷಯಗಳಲ್ಲಿ ಯಶಸ್ಸು ಸಿಗುವ ಯೋಗವಿದೆ. ಖಂಡಿತ ನೀವು ಇಂದಿನ ದಿನ ಮಿಶ್ರ ಫಲಿತಾಂಶವಾಗಿರುತ್ತದೆ, ಆದರೆ ಯಾವುದೇ ಶುಭ ಸುದ್ದಿ ಸಿಗುತ್ತದೆ. ನಿಂತ ಕೆಲಸದಲ್ಲಿ ವೇಗ ಬರುತ್ತದೆ. ಆಸೆ ಅಥವಾ ಆತುರದಿಂದ ಗೌರವಕ್ಕೆ ಹಾನಿಯಾಗಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಯುವಕರಿಗೆ ಒಳ್ಳೆಯ ಸಾಧನೆ ಸಿಗುವ ಸೂಚನೆಗಳಿವೆ. ವಿದ್ಯಾರ್ಥಿಗಳ ಮನೋಬಲ ಇಂದು ಒಳ್ಳೆಯದಾಗಿರುತ್ತದೆ ಮತ್ತು ಬಲವಾಗಿರುತ್ತದೆ. ವಿದ್ಯಾರ್ಥಿಗಳು ಎಷ್ಟು ಶ್ರಮ ಪಡುತ್ತೀರೋ ಅದಕ್ಕಿಂತ ಹೆಚ್ಚು ಒಳ್ಳೆಯ ಫಲಿತಾಂಶಗಳು ಸಿಗುತ್ತವೆ. ಮನಸ್ಸಿಗೆ ಅನುಗುಣವಾಗಿ ಕೆಲಸಗಳು ಆಗುತ್ತವೆ. ಇಷ್ಟದ ನೌಕರಿ ಸಿಗುತ್ತದೆ. ಕುಟುಂಬದ ಯಾವುದಾದರೂ ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಇಂದು ಯುವಕರಿಗೆ ಒಳ್ಳೆಯ ಸಾಧನೆ ಸಿಗುವ ಸಾಧ್ಯತೆಗಳಿವೆ. ಯಾವುದೇ ರೀತಿಯ ಸ್ಪರ್ಧೆ ಅಥವಾ ಕಾಂಪಿಟೇಷನ್ನಲ್ಲಿ ಯಶಸ್ಸು ಸಿಗುವ ಒಳ್ಳೆಯ ಭರವಸೆ ಇರುತ್ತದೆ. ಆದ್ದರಿಂದ ಶ್ರಮ ಪಡುತ್ತಲೇ ಇರಿ.
ಯಶಸ್ಸು ಖಂಡಿತ ಸಿಗುತ್ತದೆ. ಇಂದು ಏಕಾಗ್ರತೆ ಇರುತ್ತದೆ. ಕೆಲಸದ ಸ್ಥಳದಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತೀರಿ. ಒಳ್ಳೆಯ ಜನರು ನಿಮ್ಮ ಸಂಪರ್ಕಕ್ಕೆ ಬರುತ್ತಾರೆ. ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿಯೂ ನಿಮ್ಮ ಆಸಕ್ತಿ ಇರುತ್ತದೆ. ನಿಮ್ಮ ಪ್ರಾಬಲ್ಯ ಹೆಚ್ಚಾಗುತ್ತದೆ. ಇಂದು ಯಾವುದಾದರೂ ವಿಶೇಷ ಕೆಲಸ ಮಾಡಲು ಪ್ರಯತ್ನಿಸುತ್ತೀರಿ. ನೀವು ಬಹಳ ದಿನಗಳಿಂದ ಪ್ರಯತ್ನಿಸುತ್ತಿದ್ದ ಕೆಲಸ ಆಗುವ ಪೂರ್ಣ ಸಾಧ್ಯತೆ ಇದೆ. ಸ್ನೇಹಿತರೆ, ನಿಮ್ಮೆಲ್ಲರಲ್ಲೂ ನನ್ನದೊಂದು ವಿನಂತಿ. ವಿಡಿಯೋ ಕೇಳುತ್ತೀರಾ? ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯುತ್ತೀರಾ? ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಇಂದು ನೀವು ಯೋಚಿಸಿದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ನಿಮ್ಮ ಆಲೋಚನೆಯಲ್ಲಿ ಬದಲಾವಣೆ ಬರುತ್ತದೆ. ನಿಮ್ಮೊಂದಿಗೆ ಸಂತೋಷದ ಘಟನೆಗಳು ನಡೆಯುತ್ತವೆ. ಕೆಲವು ಹೊಸ ಸಾಧನೆಗಳು ನಿರ್ಮಾಣವಾಗುತ್ತವೆ. ನಿಮ್ಮ ವ್ಯಕ್ತಿತ್ವ ಹೂವಿನಂತೆ ಪರಿಮಳ ಬೀರುತ್ತದೆ, ಎಲ್ಲರನ್ನೂ ಆಕರ್ಷಿಸುತ್ತದೆ. ನೀವು ನಿಮ್ಮ ಒಳಗೆ ಅದ್ಭುತ ಆತ್ಮವಿಶ್ವಾಸ ಮತ್ತು ಆತ್ಮಬಲವನ್ನು ಅನುಭವಿಸುವಿರಿ. ಇಂದು ತುಲಾ ರಾಶಿಯ ಮಹಿಳೆಯರಿಗೂ ಒಳ್ಳೆಯ ಸಮಯ ಇರುತ್ತದೆ. ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತವೆ. ಮಹಿಳೆಯರ ಏಕಾಗ್ರತೆ ಹೆಚ್ಚಾಗುತ್ತದೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಮಹಿಳೆಯರು ಯಾವುದಾದರೂ ಹೊಸ ವ್ಯಾಪಾರ ಅಥವಾ ಹೊಸ ಉದ್ಯಮವನ್ನು ಪ್ರಾರಂಭಿಸಿದರೆ ಅವರಿಗೆ ಒಳ್ಳೆಯ ಯಶಸ್ಸು ಸಿಗುವ ಯೋಗವಿದೆ. ಮಕ್ಕಳ ಬಗ್ಗೆ ಶುಭ ಸುದ್ದಿ ಸಿಗುತ್ತದೆ. ಇಂದು ಮನಸ್ಸು ಒಳ್ಳೆಯದಾಗಿರುತ್ತದೆ, ಉತ್ಸಾಹವಾಗಿರುತ್ತದೆ. ಏನಾದರೂ ಮಾಡಬೇಕು ಎಂಬ ಆಸೆ ಇರುತ್ತದೆ. ಪಾಲುದಾರಿಕೆಯಲ್ಲಿ ಒಳ್ಳೆಯ ಪ್ರಸ್ತಾವನೆಗಳು ಬರುತ್ತವೆ. ನಿಮ್ಮ ಇಷ್ಟದ ಹವ್ಯಾಸ ಮತ್ತು ಆಸಕ್ತಿಗಾಗಿ ಸಮಯ ಸಿಗುತ್ತದೆ. ಇದು ನಿಮ್ಮನ್ನು ಚೈತನ್ಯದಿಂದ ಕೂಡಿಸುತ್ತದೆ ಮತ್ತು ನಿಮ್ಮ ಘನತೆ, ಗೌರವ ಮತ್ತು ಗಂಭೀರತೆಯನ್ನು ಹೊಗಳಲಾಗುತ್ತದೆ. ಎಲ್ಲರೂ ನಿಮ್ಮನ್ನು ಗೌರವಿಸುತ್ತಾರೆ. ಇಂದು ಪ್ರಯತ್ನಿಸಿದರೆ ತುಲಾ ರಾಶಿಯವರಿಗೆ ಮನಸ್ಸಿಗೆ ಬಯಸಿದ ಫಲಗಳು ಖಂಡಿತ ಸಿಗುತ್ತವೆ. ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಎಲ್ಲ ಕೆಲಸಗಳು ನಿಗದಿತ ಸಮಯಕ್ಕೆ ಆಗುವುದರಿಂದ ಮನಸ್ಸಿನಲ್ಲಿ ಸಂತೋಷ ಇರುತ್ತದೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ತುಲಾ ರಾಶಿಯವರಿಗೆ ಇಂದಿನ ಶುಭ ಸಂಖ್ಯೆ 1 ಮತ್ತು 4 ಆಗಿರುತ್ತದೆ ಮತ್ತು ಶುಭ ಬಣ್ಣ ಆಕಾಶ ನೀಲಿ ಮತ್ತು ಕ್ರೀಮ್ ಆಗಿರುತ್ತದೆ. ತುಲಾ ರಾಶಿಯವರು ಇದನ್ನು ಬಳಸಿದರೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತದೆ. ಇಂದಿನ ವಿಶೇಷ ಪರಿಹಾರ: ತುಲಾ ರಾಶಿಯವರು ಇಂದು ಹನುಮಂತಜಿ ಅವರ ಆರಾಧನೆ ಮಾಡಿದರೆ ಅವರ ಮನೋಕಾಮನೆ ಖಂಡಿತ ಪೂರ್ಣಗೊಳ್ಳುತ್ತದೆ. ಮತ್ತು ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ಸಾಸಿವೆ ಎಣ್ಣೆಯ ದೀಪವನ್ನು ಖಂಡಿತ ಹಚ್ಚಿ ಅದರಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಒಂದು ಸುಗಂಧದ ಹಾರವನ್ನು ಆಂಜನೇಯ ದೇವಸ್ಥಾನಕ್ಕೆ ಅರ್ಪಿಸಿ. ಸಾಧ್ಯವಾದರೆ ನಿಮ್ಮ ಕೈಯಿಂದ ಏನಾದರೂ ಪ್ರಸಾದವನ್ನು ಕೂಡ ಒಯ್ದು ಅರ್ಪಿಸಿ. ಹನುಮಾನ್ ಚಾಲೀಸ್ ಪಠಿಸಿ ಮತ್ತು ಹನುಮಂತಜಿ 5 ಪ್ರದಕ್ಷಿಣೆಗಳನ್ನು ಖಂಡಿತ ಮಾಡಿ. ಖಂಡಿತವಾಗಿಯೂ ಕೆಲಸದಲ್ಲಿ ಬರುವ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ. ಹಾಗೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಹಣ ಸಿಗುತ್ತದೆ. ಇದರ ಜೊತೆಗೆ ನಾಯಿಗಳಿಗೆ ಹಾಗೂ ಪಕ್ಷಿ ಪ್ರಾಣಿಗಳಿಗೆ ಏನಾದರೂ ಬಿಸ್ಕೆಟ್ ಅಥವಾ ರೊಟ್ಟಿ ಖಂಡಿತ ತಿನ್ನಿಸಿ. ಖಂಡಿತ ನಿಮ್ಮ ಅದೃಷ್ಟ ಹೊಳೆಯುತ್ತದೆ. ಇದ್ದಕ್ಕಿದ್ದಂತೆ ಹಣ ಸಿಗುವ ಯೋಗವಿದೆ. ಗ್ರಹಗಳು ನಿಮ್ಮ ಬಲವಾದ ಸ್ಥಿತಿಯಲ್ಲಿ ಇರುತ್ತವೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ, ಜೈ ಶನಿದೇವ ಮಹಾರಾಜ್ ಎಂದು ಖಂಡಿತ ಬರೆಯಿರಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.